ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಒಬ್ಬ ಬರಹಗಾರ ಅಥವಾ ಒಬ್ಬ ಸಾಹಿತಿಗೆ ವಾಸ್ತವ ವಿಷಯಗಳನ್ನು ತಿಳಿಸಿದರೆ ಆತ ಕಲಾಕೃತಿಗೆ ಹತ್ತಿರವಾಗುವ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸುತ್ತಾನೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಸ್ನೇಹಿತರೆ, ಈ ಒಂದು ನುಡಿಯನ್ನು ನೋಡಿದಾಗ ಅನೇಕ ಭಾವನೆಗಳು ಮೂಡ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕರು ತಮ್ಮದೇ ಆದಂತಹ ಬರಹಗಳ ಮೂಲಕ ನಮ್ಮೆಲ್ಲರನ್ನ ರಂಜಿಸ್ತಾರೆ, ಈಗಲೂ ಕೂಡ ರಂಜಿಸ್ತಾ ಇದ್ದಾರೆ. ಅಂತಹ ಬರಹಗಳು ಒಂದು ಕಲಾಕೃತಿ. ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನ ಅಥವಾ ಒಂದು ಕಲಾಕೃತಿಯನ್ನ ರಚನೆ ಮಾಡ್ತಾನೆ. ಆ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ನಾವು ವಾಸ್ತವ ವಿಷಯವನ್ನು ಹೇಳಿದರೆ ಮಾತ್ರ ಅವನು ಆ ಕಲಾಕೃತಿಯನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ವಾಸ್ತವತೆಯನ್ನು ಮರೆಮಾಚಿದ್ರೆ ಅದು ಕಲಾಕೃತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಬ್ಬ ಸಾಹಿತಿ ಒಂದು ವಿಷಯದ ಬಗ್ಗೆ ತನ್ನ ಮನಸ್ಸಿಗೆ ಬಂದಂತಹ ಭಾವನೆಗಳನ್ನು, ಅಥವಾ ಈಗ ಉದಾಹರಣೆಗೆ ದ.ರಾ ಬೇಂದ್ರೆ ಅವರು, ಜಿ.ಎಸ್. ಶಿವರುದ್ರಪ್ಪ ಅವರು, ಹಾಗೆ ಇನ್ನು ಅನೇಕ ಕವಿಗಳು ಒಂದಷ್ಟು ಕವನಗಳನ್ನು ಅಥವಾ ಕಾದಂಬರಿಗಳನ್ನು ಬರೀತಾರೆ. ಆ ಕಾದಂಬರಿಗಳಲ್ಲಿ ತಮ್ಮದೇ ಆದಂತಹ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಸ್.ಎಲ್. ಭೈರಪ್ಪ ಅವರ ಗೃಹಭಂಗ ಕಾದಂಬರಿಯನ್ನು ನಾವಿಲ್ಲಿ ಗಮನಿಸ್ಬೋದು. ಅದರಲ್ಲಿರ್ತಕ್ಕಂತಹ ವಾಸ್ತವತೆಯನ್ನು ಅವರು ಹೇಗಿತ್ತೋ ಹಾಗೆ ಬರೆದಿದ್ದಾರೆ. ಹಾಗೆ ಒಬ್ಬ ಸಾಹಿತಿ ಒಂದು ವಿಷಯದ ಬಗ್ಗೆ ತನ್ನ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂದರೆ ನಾವು ಮೊದಲಿಗೆ ಆ ವಿಷಯದ ಬಗ್ಗೆ ಬೇರೆ ಬೇರೆಯವರ ಒಂದು ಅಭಿಪ್ರಾಯಗಳನ್ನು ಓದ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಸಂಶೋಧನೆಯನ್ನು ಮಾಡ್ತಾರೆ ಅಂದ ತಕ್ಷಣ ಅವರು ಬೇರೆ ಬೇರೆ ಆದಂತಹ ವಿಷಯಗಳ ಬಗ್ಗೆ ಅವರಿಗೆ ಜ್ಞಾನವನ್ನು ಇಟ್ಕೋಬೇಕಾಗುತ್ತೆ. ಅಂದರೆ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯದ ಬಗ್ಗೆ ಮತ್ತೆ ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಒಂದು ಸಾಹಿತ್ಯವನ್ನು ಅಥವಾ ಒಂದು ಅವಲೋಕನವನ್ನು ಮಾಡಿದ್ದಾರೆ ಅನ್ನೋದನ್ನು ಆತ ಅಥವಾ ಆಕೆ ತಿಳ್ಕೋಬೇಕಾಗತ್ತೆ. ನಂತರದಲ್ಲಿ ಸಂಶೋಧನೆ
ಪ್ರಾರಂಭ ಆಗುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಯಾರೇ ಒಬ್ಬ ಸಾಹಿತಿ ಒಂದು ಸಾಹಿತ್ಯವನ್ನು ರಚನೆ ಮಾಡಬೇಕು ಅಂದರೆ ಅಥವಾ ಒಂದು ಹಾಡನ್ನು ಬರೀಬೇಕು ಅಂದರೆ ಆತನಿಗೆ ಅಥವಾ ಆಕೆಗೆ ವಾಸ್ತವತೆಯ ಬಗ್ಗೆ ಅರಿವಿರಬೇಕು. ಅಂದರೆ ವಾಸ್ತವವಾಗಿ ಈಗ ಏನಾಗ್ತಾ ಇದೆ, ಮುಂದೆ ಏನಾಗಬಹುದು ಅನ್ನುವಂತಹ ಕಲ್ಪನೆಗಳು ಆತನಿಗೆ ಅಥವಾ ಆಕೆಗೆ ಇರಬೇಕು. ಆವಾಗ ಮಾತ್ರ ಸಾಹಿತ್ಯ ಅನ್ನೋದು ಎಲ್ರಿಗೂ ಕೂಡ ಪ್ರಿಯ ಆಗೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಯಾರೋ ಒಬ್ಬ ವ್ಯಕ್ತಿ ಒಂದೇ ದೃಷ್ಟಿಕೋನವನ್ನು ಇಟ್ಕೊಂಡು ಬರೆದಾಗ ಅದು ಹೆಚ್ಚು ಜನರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅದು ಕೇವಲ ಒಂದು ಓಲೈಕೆಯ ಬರಹ ಆಗುತ್ತೆ. ಆದರೆ ಎಲ್ರಿಗೂ ಇಷ್ಟ ಆಗಬೇಕು ಅಂದರೆ ವಾಸ್ತವತೆಯ ಬಗ್ಗೆ ನಮಗೆ ಅರಿವಿರಬೇಕಾಗುತ್ತೆ. ಈಗ ಉದಾಹರಣೆಗೆ ಶಾಸನಗಳ ಬಗ್ಗೆ, ಅಥವಾ ಈಗ ಉದಾಹರಣೆಗೆ ಅಲ್ಮಿಡಿ ಶಾಸನನೇ ತಗೊಳ್ಳೋಣ. ಈ ಶಾಸನವನ್ನು ನಾವು ನೋಡಿದ್ರೆ ಮಾತ್ರ ನಮಗೆ ವಾಸ್ತವ ಸತ್ಯವನ್ನು ಒಂದು ಲೇಖನದಲ್ಲಿ ಬರೆಯೋದಕ್ಕೆ ಸಾಧ್ಯ. ನಾವು ಕೇವಲ ಅಂತರ್ಜಾಲದ ಮೂಲಕ ಅದನ್ನು ನೋಡಿಕೊಂಡು ನಾವು ವಾಸ್ತವತೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗೋಲ್ಲ. ಅದೇ ರೀತಿಯಲ್ಲಿ ಯಾರೇ ಒಬ್ಬ ಸಾಹಿತಿ ರೂಪುಗೊಳ್ಳಬೇಕು, ಸಾಹಿತ್ಯವನ್ನು ಬರೀಬೇಕು ಅಂದರೆ ಆತನಿಗೆ ವಾಸ್ತವತೆಯ ಬಗ್ಗೆ ಅರಿವು ಇರುವ ಹಾಗೆ ನೋಡ್ಕೋಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಯಾವ ಸಾಹಿತ್ಯವನ್ನು ಇಷ್ಟಪಡ್ತಾರೆ, ಯಾವ ರೀತಿಯ ಬರಹಗಳನ್ನು ಇಷ್ಟಪಡ್ತಾರೆ ಅನ್ನೋದನ್ನು ಒಂದಷ್ಟು ಸರ್ವೆಗಳ ಮೂಲಕ ತಿಳ್ಕೋಬೇಕಾಗತ್ತೆ. ನೀವೇನಂತೀರ? ಈ ಒಂದು ವಿಷಯ ಸಾಕಷ್ಟು ವಿಷಯಗಳ ಮೇಲೆ ನಾವು ಚರ್ಚೆ ಮಾಡ್ಬೋದು, ಆದರೆ ಇಷ್ಟು ಸಾಕು ಅನಿಸುತ್ತೆ. ಇವರು ಹೇಳೋದಕ್ಕೆ ಹೊರಟಿರೋದಿಷ್ಟೇ, ಯಾರೇ ಒಬ್ಬ ಸಾಹಿತ್ಯವನ್ನು ಬರೀತಕ್ಕಂಥವ್ರಿದ್ದಾರೆ, ಅವರು ಬರೀತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ದೃಷ್ಟಿಯಲ್ಲಿಟ್ಕೊಂಡು ಯಾರಿಗೂ ಕೂಡ ನೋವುಂಟು ಮಾಡ್ತಾ ರೀತಿಯಲ್ಲಿ ಒಂದು ಮೂರ್ತಿ ಯಾವ ರೀತಿ ರೂಪುಗೊಳ್ಳುತ್ತೋ ಆ ರೀತಿ ಆ ಮೂರ್ತಿಯ ಅಥವಾ ಕಲಾಕೃತಿಯ ಹತ್ತಿರವಾಗುವ ಹಾಗೆ ಆತನ ಸಾಹಿತ್ಯ ಇದ್ದಾಗ ಮಾತ್ರ ಜನಮನ್ನಣೆಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೆಲವು ಸಬ್ಸ್ಕ್ರೈಬ್ಗಳಲ್ಲಿ ನಿಮ್ಮ ವಾಹಿನಿ 400ರ ಗಡಿಯನ್ನು ತಲುಪ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.